ರೊಕ್ಕ ಕೊಡ್ಬೇಕಲ್ವಾ, ಚಾಲೆಂಜ್ 10,000 ಅಷ್ಟೇ ಮಾಡಿಸ್ತಾ ಇರೋದು. 2, 3, 4, 5 ನೀನ್ ಕೊಟ್ಟಿರೋ 10,000 ರೂಪಾಯಿ ನನಗೆ ಸಾಕಾಗಲ್ಲ ಐಟಮ್ ತೊಗೊಳಕ್ಕೆ. ಈಗ ಬಸ್ ಫ್ರೀ, ಆಧಾರ್ ಕಾರ್ಡ್ ಇಟ್ಕೊಬೋದು, ಬಟ್ಟೆ ಇಟ್ಕೊಬೋದು. ಇನ್ನು 1 ರೂಪಾಯಿನೂ ಇಲ್ಲ, 10,000 ಡಮಾರು. ಮುಗೀತು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮದನ್ ಗೌಡ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಬ್ಲಾಗ್ ಏನು ಅಂತ ನೀವು ಆಗಲೇ ಥಂಬ್ನೇಲ್ ನೋಡಿರ್ತೀರಾ. ಅದಕ್ಕಿಂತ ಮುಂಚೆ ನನ್ನ ಚಾನಲಲ್ಲಿ 1,49,500 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇನ್ನು 500 ಜನ ಮಾತ್ರ ಶಾರ್ಟೇಜ್ ಇದೆ 150K ಹಿಟ್ ಮಾಡೋಕ್ಕೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಂದ್ರೆ, ನನ್ನ ಕೈಯಲ್ಲಿ ನೋಡ್ತಾ ಇರ್ಬೋದು, ಕೈಯಲ್ಲಿ ಕ್ಯಾಶ್ ಇದೆ. ಅದನ್ನ ಯುಟಿಲೈಸ್ ಮಾಡೋರು ನಮ್ಮ ಮದರ್ ಇಂಡಿಯಾ. ಗೈಸ್, ಫಾರ್ ದಿ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ನಮ್ಮ ಅಮ್ಮಂಗೆ ಒಂದು ಚಾಲೆಂಜಿಂಗ್ ವಿಡಿಯೋ ಅಂತ ಮಾಡ್ಸೋಣ ಅಂತ ಹೊರಟಿದ್ದೀನಿ. ರೆಡಿ ಏನಮ್ಮ? ರೆಡಿ. ನನ್ನ ದುಡ್ಡು ಖರ್ಚು ಮಾಡ್ಸಕ್ ರೆಡಿನಾ? ನೋಡ್ತೀನಿ ಹೆಂಗೆ ಯಾವ್ಯಾವ್ದನ್ನ ಏನೇನು ತಗೋತಿದ್ದೀನಿ ಅಂತ. ಆ್ಯಂಡ್ ಇವತ್ತಿನ ಬ್ಲಾಗ್ ಏನಾಗಿರುತ್ತೆ ಅಂತಾರೆ, ನಾನು ನಿನಗೆ 10,000 ರೂಪಾಯಿನ ಕೊಡ್ತಾ ಇದ್ದೀನಿ. ಓಕೆ, 10,000 ರೂಪಾಯಿ ದುಡ್ಡು ಕೊಡ್ತೀನಿ. ನಿನಗೆ ಏನು ಬೇಕು ಎಲ್ಲ ತಗೋಬೋದು. ನಿನ್ಗಾದ್ರೂ ತಗೋಬೋದು, ನಿನ್ ಕಿಚನ್ ಎಕ್ವಿಪ್ಮೆಂಟ್ಸ್ ಆದ್ರೂ ತಗೋಬೋದು, ನಿಮ್ ಮನೆಗಾರ ತಗೋಬೋದು, ಏನ್ ಬೇಕಾದ್ರೂ ತಗೋಬೋದು. ಆದ್ರೆ ವಿತ್ ಅ ಕಂಡೀಷನ್. ಏನ್ ಹೇಳು ಅದೊಂದು ಕಂಡೀಷನ್? 1 hour ಅಲ್ಲಿ ತಗೋಬೇಕು. 1 hour ಅಲ್ಲಿ ನೀನು ನಿನ್ಗೆ 10,000 ರೂಪಾಯಿ, ಅದ್ರಲ್ಲಿ ನೀನು 500 ರೂಪಾಯಿ ಉಳಿಸಿದ್ರು ಅದು ನನ್ಗೇನೇನೆ. 500 ರೂಪಾಯಿಗಿಂತ ಜಾಸ್ತಿ ಹೋಯ್ತು ಅಂದ್ರೆ ನಿನ್ ಕೈಯಿಂದ ಕೊಡಬೇಕು. 10,000 ರೂಪಾಯಿ ಏನ್ ಕೊಟ್ಟಿರ್ತೀವಿ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಇವತ್ತು ನಿನ್ನ ಡೇ, ಇವತ್ತು ನಿನ್ನ ಲಕ್ಕಿ ಡೇ. ಫಾರ್ ದಿ ಫಸ್ಟ್ ಟೈಮ್ ಈ ತರ ಬ್ಲಾಗ್ ನ ಮಾಡ್ತಾ ಇರೋದು. ಸೊ ಲೆಟ್ಸ್ ಗೋ. ರೆಡಿನಾ? ರೆಡಿ. ಎಷ್ಟು ಗಂಟೆ ಖಾಲಿ ಮಾಡ್ತೀಯಾ ಅಂತ ಅನ್ಸುತ್ತೆ? 1 hour ಖಾಲಿ ಮಾಡಾಕ್ತಿಯಾ? ಒಂದ್ 10,000 ರೂಪಾಯಿನ. ಆಮೇಲೆ ಜಾಸ್ತಿ ಮಾತಾಡ್ಸಕ್ಕೆ ಟ್ರೈ ಮಾಡ್ತೀನಿ ಗೈಸ್ ಬ್ಲಾಗ್ ಅಲ್ಲಿ. ಕೀಪ್ ವಾಚಿಂಗ್. ಮಾತಾಡ್ಬೇಕು, ಪ್ರಾಮಿಸ್ ಮಾಡಿದೀನಿ ಆಡಿಯನ್ಸ್ಗೆ. ಮಾತಾಡಿಸ್ತೀನಿ. ಮಾತಾಡ್ತೀಯಾ? ರೆಡಿ, ಲೆಟ್ಸ್ ಗೋ. ನಿಮ್ಗೆ 10,000 ರೂಪಾಯಿ ದುಡ್ಡು ಕೊಟ್ಟಿದೀವಲ್ಲ ಫಂಡ್ ಅಲ್ಲಿ, ಏನಾರ ಒಂದ್ಸೂರು ಡೀಸೆಲ್ ಗೀಸೆಲ್ ಹಾಕ್ತಿರ ನಮ್ ಕಾರ್ಗೆ? ನೀನ್ ಕೊಟ್ಟಿರೋ 10,000 ರೂಪಾಯಿ ನನಗೆ ಸಾಕಾಗಲ್ಲ ಐಟಮ್ ತೊಗೊಳಕ್ಕೆ. ನಿನ್ ದುಡ್ಡಲ್ಲಿ ನೀನ್ ಹಾಕ್ಸ್ಕೊ. ನನ್ನ ದುಡ್ಡಲ್ಲಿ ನಾನು ಹಾಕ್ಸ್ಕೋಬೇಕಂತೆ. ನೋಡಿ ಗೈಸ್, ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟ್. ಗೈಸ್, ಫೈನಲಿ ಮಲ್ಲೇಶ್ವರಂ ಕರ್ಕೊಂಡ್ ಬಂದಿದ್ದೀನಿ. ಮಲ್ಲೇಶ್ವರಂ 18 ಕ್ರಾಸ್ ರೋಡ್ ಪಕ್ಕದಲ್ಲಿದೆ. ಬಟ್ ಪಾರ್ಕಿಂಗ್ ಸಿಕ್ಕಿಲ್ಲ ಅಂದ್ಬಿಟ್ಟು ಕಾರ್ ಇಲ್ಲಿ ಹಾಕಿದ್ದೀವಿ. ಈಗ ನಮ್ಮ ಮಾತೃಶ್ರೀ ಅವ್ರಿಗೆ ಕ್ಯಾಶ್ ಹ್ಯಾಂಡ್ ಓವರ್ ಕೊಡುವ ಸಮಯ. 10,000 ರೂಪಾಯಿಗಳನ್ನ ಕೊಡ್ತಾ ಇದ್ದೀನಿ. 2, 3, 4, 5, 6, 7, 8, 9, 10. ಅದೇ ಒಂದೆರಡು ನೋಟ್ ಜಾಸ್ತಿ ಬಂದ್ಬಿಡ್ತಾ ಯೋಚನೆ ಐತೆ. ರೊಕ್ಕ ಕೊಡ್ಬೇಕಲ್ವಾ, ಚಾಲೆಂಜ್ 10,000 ಅಷ್ಟೇ ಮಾಡಿಸ್ತಾ ಇರೋದು. 2, 3, 4, 5, 6, 7, 8, 9, 10. ನೋಡಿ, ಪಕ್ಕ 500 ರೂಪಾಯಿ ಜಾಸ್ತಿ ಐತೆ. 10,000 ರೂಪಾಯಿ ನಿಂದು. ಆ್ಯಂಡ್ ಎಂಜಾಯ್ ದಿ ಡೇ. ಗೈಸ್, ಯಾವತ್ತೂ ನಾವು ಅಮ್ಮಂಗೆ 10,000 ರೂಪಾಯಿ ಎಲ್ಲ ಕೊಟ್ಟು ತಗೋಗಿ ಶಾಪಿಂಗ್ ಮಾಡಮ್ಮ ಅಂತೇನು ಹೇಳಿರಲಿಲ್ಲ. ಬಟ್ ಇವತ್ತು ಕೊಟ್ಟಿದ್ದೀನಿ. ನೋಡೋಣ ಏನೇನು ಶಾಪ್ ಮಾಡ್ತಾರೆ ಅಂತ. ನನಗೂ ಗೊತ್ತಿಲ್ಲ ನಮ್ಮ ಅಮ್ಮನ ಮೈಂಡಲ್ಲಿ ಏನೇನೈತೆ ಅಂತ. ಬನ್ನಿ, ರೋಡ್ಗೆ ಹೋಗ್ಬಿಟ್ಟು ಟೈಮರ್ ಆನ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ರೆಡಿನಾ? ಕೊಡು ಥಮ್ಸಪ್. ಒಂದು ಆಡಿಯನ್ಸ್ಗೆ ಥಮ್ಸಪ್ ಕೊಡಮ್ಮ. ಗೈಸ್, ಈಗ ಮಲ್ಲೇಶ್ವರ ಮೀಟಿಂಗ್ ಕ್ಲಾಸಿಗೆ ಬಂದಿದ್ದೀವಿ ನಮ್ಮ ಅಮ್ಮನ ಕರ್ಕೊಂಡು. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡುವ ಸಮಯ. ಇಲ್ಲಿ ಎಲ್ಲ ಐಟಮ್ಗಳು ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ಅಮ್ಮಂಗೆ ಯಾವ ಅಂಗಡಿ ಎಲ್ಲೆಲ್ಲಿದೆ ಅಂತ ಗೊತ್ತಿಲ್ಲ. ನಮ್ಮ ಅಮ್ಮ ಏನು ತಗೋಬೇಕು ಅಂತ ನಮ್ಗೆ ಹೇಳ್ತಾರೆ, ಅದನ್ನು ನಾವು ಆ ಅಂಗಡಿ ಕರ್ಕೊಂಡ್ಬಿಟ್ಟು ಕೊಡಿಸ್ತೀವಿ. ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡೋದಮ್ಮ. ರೆಡಿನಾ? ನೀನು 10,000 ರೂಪಾಯಿಗೆ ನೀನೇ ಜವಾಬ್ದಾರಿ. ನೀವು 10,000 ರೂಪಾಯಿಗೆ ಏನೇನು ಬೇಕು ಅದನ್ನು ತಗೋಬೋದು. ರೆಡಿ? ಓಕೆ, ಸ್ಟಾರ್ಟ್. ಏನು ತಗೋತೀಯ ಫಸ್ಟು? ವಾಚು. ನೋಡಿ, ನಮ್ಮ ಅಮ್ಮ ಯಾವತ್ತೂ ವಾಚೇ ಕಟ್ಟಿರಲಿಲ್ಲ, ಇವತ್ತು ವಾಚು ಅಂತವ್ರೆ ನನ್ನ ದುಡ್ಡು ಅಂದ್ಬಿಟ್ಟು. ಬನ್ನಿ, ವಾಚ್ ಕೊಡಿಸುವ ಒಂದು. ಎಲ್ಲೈತೆ ವಾಚ್ ಅಂಗಡಿ? ಅಲ್ಲಿರ್ಬೇಕು. ಡಿಯರ್ ಮದನ್, ಶಾಪಿಂಗ್ ಮಾಡೋದು ನಿಮ್ಮಮ್ಮನೇ ಚೂಸ್ ಮಾಡಬೇಕು, ನೀನು ಮಾಡಬಾರ್ದು. ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತಾವ್ರೆ. ಬಟ್ ಗೊತ್ತಿಲ್ಲ ನಮ್ಗೆ ಯಾಕೆ ಅಷ್ಟು ಇಷ್ಟ ಆಯ್ತಲ್ಲ ನಾವು ಅಮ್ಮನ ಸೆಲೆಕ್ಷನ್. ಯಾಕೆ ಎಲ್ಲ ಬ್ಲ್ಯಾಕೇ ಸೆಲೆಕ್ಟ್ ಮಾಡ್ತಾರೆ. ಅಮ್ಮ ಮಗ ಎಲ್ಲ ಒಂದೇ. ಬ್ಲ್ಯಾಕ್ ಕಲರ್ ಫೇವ್ರೇಟ್. ಯಾವುದು ಜೆಂಟ್ಸ್ ಥರ ಇದೆಯಾ? ಈ ವಾಚ್ ಜೆಂಟ್ಸ್ ಥರ ಇದೆಯಂತೆ. ಈ ವಾಚ್ ಲೇಡೀಸ್ ಥರ ಇದೆಯಾ? ಕೈಗೆ ಹಾಕು ನೋಡೋಣ. ದುಡ್ಡು ಬಗ್ಗೆ ಟೆನ್ಷನ್ ತಗೋಬೇಡ. 10,000 ರೂಪಾಯಿ ನಿಂದೇನೆ. 10,000 ರೂಪಾಯಿ ಬೇಕು ಅಂದ್ರೆ 10,000 ರೂಪಾಯಿ ವಾಚೆ ತಗೋ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂಟೆ. ಅಮ್ಮಂಗೇನೋ ಇಷ್ಟ ಆಗ್ತಾ ಇದೆ. ಬೇರೆ ಕಲರ್ ನೋಡಿ. ಬ್ಲ್ಯಾಕ್ ಬೇಡ. ಟೈಮ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಅಂತ ಬೇರೆ ಬೇರೆ ಅಂಗಡಿ ಹೋಗ್ಬೇಕು. ಏನಿಲ್ಲ ತಗೋ, ಟೆನ್ಷನ್ ತಗೋತ.
ಗೈಸ್ ಇವೆರಡು ವಾಚು ಸೆಲೆಕ್ಟ್ ಮಾಡಿದ್ದಾರೆ ನಮ್ಮಮ್ಮ. ಬಟ್ ನನಗೆ ಗ್ರೀನ್ ಡೇಯಲ್ಲಿ ಇಷ್ಟ ಆಯಿತು. ಇದು 2400 ಇಲ್ಲಿದೆ. ಹಾಂ ಇಲ್ಲಿದೆ ನೋಡಿ, 2495 ಇದೆ. ಇದು 2195 ಇದೆ. 300 ರೂಪೀಸ್ ಡಿಫ್ರೆನ್ಸ್ ಅಷ್ಟೇ. ಗ್ರೀನ್ ಕಲರ್ ಚೆನ್ನಾಗಿದೆ. ಆಗುತ್ತೇನಮ್ಮ? ಚೆನ್ನಾಯ್ತಾ? ಹಾಂ ತಗೋಗಿದೆ, ಚೆನ್ನಾಗಿದೆ ಗೈಸ್. ಟೈಮರ್ ಓಡ್ತೈತೆ. 9 ನಿಮಿಷ 41 ಸೆಕೆಂಡ್ ಆಗಿದೆ. 10 ನಿಮಿಷ ತೊಗೊಂಡಿದ್ದಾರೆ ವಾಚ್ ತೊಗೊಳಕ್ಕೆ. ಕ್ಯಾಶ್ ಹೇಳಿಸ್ತಾ ಇದ್ದಾರೆ. ಎಷ್ಟಮ್ಮ? ಹಾಂ 2.5 10,000 ರೂಪಾಯಲ್ಲಿ 2.5 ಮೈನಸ್ ಅದರಿಂದ 7,500 ರೂಪಾಯಿ ಇದೆ ನಿನ್ನ ಹತ್ರ. ಕೊಡು. ನಮ್ಮ ಅಮ್ಮನ ದುಡ್ಡಲ್ಲಿ ಕೊಡ್ತಾ ಇದ್ದಾರೆ ಗೈಸ್. ಓಕೆ ವಾಚ್ ನೋಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಫಾಸ್ಟಾಗಿ ತೊಗೊಂಡಿದ್ದಾರೆ. ಹಾಕೊಂಬೇಕು ತೊಗೊಂಡಿರೋ ತಕ್ಕಾಗೆ. ಹಾಕೊಳ್ಳಿಲ್ಲ ಅಂತಂದರೆ ವಾಪಸ್ ತಗೊಬಂದು ಕೊಟ್ಬಿಡ್ತೀನಿ, ಇಲ್ಲ ಯಾರಿಗಾರ ಕೊಟ್ಬಿಡ್ತೀನಿ. ನೆಕ್ಸ್ಟ್ ಐಟಮು ವಾಚ್ ತೊಗೊಂಡಾಯ್ತು. ಈಗ ನೆಕ್ಸ್ಟ್ ಐಟಮ್ಗೆ ಅಂತ ಹೋಗ್ತಾ ಇದ್ದೀವಿ. ಟೈಮಿಂಗ್ಸ್ ಆನ್ ಆಗಿದೆ. 11 ನಿಮಿಷ 31 ಸೆಕೆಂಡು. ಅಲ್ಲಿ ವಾಚ್ ತಗೊಂಡಾದ್ಮೇಲೆ ಒಂದು ಸ್ವಲ್ಪ ಸ್ಟಾಪ್ ಮಾಡಿದೆ, ಬಿಕಾಸ್ ಲೇಟ್ ಬಿಲ್ ಎಲ್ಲ ಮಾಡೋಕ್ಕೆಲ್ಲ ಲೇಟ್ ಆಗುತ್ತಲ್ಲ, ಸೊ ಅದಕ್ಕೋಸ್ಕರ. ರೆಡಿ ಏನಮ್ಮ? ಸೆಕೆಂಡ್ ಐಟಮ್ಗೆ ನಿಮ್ಗೋಸ್ಕರ ನಿಂಗೆ ಏನ್ ಬೇಕು ಅದನ್ನ ತಗೋಬೋದು. ಇನ್ನು 7,500 ರೂಪಾಯಿ ಐತೆ ನಿನ್ನ ಹತ್ರ ಐಟಮ್. ಎಷ್ಟಿದೆ? 7.5. ಎಷ್ಟ? 7.5. ಅಮ್ಮನ ದುಡ್ಡು 7.5 ಇದೆ ಗೈಸ್. ಬನ್ನಿ ಹೋಗೋಣ ಮಲ್ಲೇಶ್ವರಮಲ್ಲಿ. ಜನವೋ ಜನ. ಟೈಮ್ ಆಲ್ರೆಡಿ ಆಗ್ಲಿ 14 ನಿಮಿಷ ಆಯ್ತು. ನೀನ್ ಬೇಗ ಬರ್ಬೇಕು, ಇಲ್ಲ ಅಂತಂದ್ರೆ ಟೈಮ್ ಆಗ್ಬಿಡುತ್ತೆ. ಡ್ರೆಸ್ ತಗೋತಿಯಾ? ಚೂಡಿದಾರು ತಗೊಳಲ್ವಲ್ಲ, ಹೆಂಗ ತಗೊಳಲ್ವಾ? ನೆಕ್ಸ್ಟ್ ಏನ್ ತಗೋತಿಯಾ ಐಟಮ್? 2ನೇ ಐಟಮ್ ಸ್ವೆಟರ್. ಫುಟ್ಪಾತ್ ಅಲ್ಲಿ ತಗೋತಿಯಾ ಅಂಗಡಿಲಿ ತಗೋತಿಯಾ? ಅಂಗಡಿಲೂ ಐತೆ ಫುಟ್ಪಾತ್ ಅಲ್ಲೂ ಐತೆ. ಓಡುವ ರನ್ ನೋಡಿ. ಚಿನ್ನ ಅಂಗಡಿಲಿ ತಗೋತಿಯಾ? ಏನು ಬೇಡ. ಯಾಕೆ? 10,000 ಕೊಟ್ಟಿರೋದು ಮುದ್ದೆ ಆಯ್ತದೆ. 10,000 ಕೊಟ್ಟಿರೋದು 1 ಗ್ರಾಮ್ಗೆ. ಸ್ವೆಟರ್ ಹುಡುಕ್ತಾ ಇದೀವಿ. ಟೈಮ್ ಓಡ್ತಾ ಇದೆ, ಸಿಗ್ತಾ ಇಲ್ಲ. ಸ್ವೆಟರ್ ಹುಡುಕ್ತಾ ಇದ್ದಾರೆ. ಓಡ್ತಾ ಇದೆ ಟೈಮು. 15 ನಿಮಿಷ 31 ಸೆಕೆಂಡ್ ಆಗದೆ. ಬೇಗ ನೋಡ್ಬೇಕು. ಚೆನ್ನಾಗಿರುತ್ತವ ಯಾವ್ದಾರ ಒಂದು. ಇನ್ನು ಮೆರೂನ್ ತರ ಕಲರ್ ಡಿಫ್ರೆಂಟ್ ಆಗೈತೆ. ಒಂಥರ ಕಲರು ಬೇಕು. ಎಷ್ಟು ಮೇಡಮ್ ಇದು? MRP ನಾ? ಅಷ್ಟೇನಾ? ಇರ್ಲಾ? ಚೆನ್ನಾಗಿದ್ಯಾ? MRP 1,500 ರೂಪಾಯಿ ಇದೆ. ಬಟ್ ಆಫರಲ್ಲಿ 150 ರೂಪಾಯಿ ಕಡಿಮೆ ಆಗುತ್ತೆ ಮೇಡಮ್. ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಪಾಪ. ನಾವು ಅಮ್ಮನ ದುಡ್ಡು ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. ಇರಲಿ, ಬರುತ್ತೆ. ಇಲ್ಲ ಸರ್, 1,350 ಗೈಸ್ ಸ್ವೆಟರ್ ತೊಗೊಂಡಿದ್ದಾರೆ ಮೇಡಮ್. 19 ನಿಮಿಷ 21 ಸೆಕೆಂಡ್ ಓಡ್ತಾ ಇದೆ. 20 ನಿಮಿಷಕ್ಕೆ 2 ಐಟಮ್ ತೊಗೊಂಡಿದ್ದೆ. ಇನ್ನು 40 ನಿಮಿಷ ಅಷ್ಟೇ ಟೈಮ್ ನಿಮಗೆ. ಸರಿನಾ? ಚಾಲೆಂಜ್ ಕೊಡಿ ನಮ್ಮ ಅಮ್ಮಂಗೆ. 10,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು 1 ಅವರಲ್ಲಿ ಖಾಲಿ ಮಾಡಬೇಕು. ಅವ್ರಿಗೆ ಏನು ಬೇಕು ಅದು ತಗೋಬೋದು. ಲೇಡೀಸ್ ಎಲ್ಲ ಹೆಂಗ್ ಪಾರ್ಟ್ನರ್ ಆಗ್ಬಿಟ್ಟಿದ್ದಾರೆ. 10,000 ರೂಪಾಯಿ ಖಾಲಿ ಆಗ್ಲಿಲ್ಲ ಅಂತಂದ್ರೆ ಸ್ಯಾರೀಸ್ ನೋಡಿ ಇಲ್ಲೇ ಅಂತವ್ರೆ. ಬಿಲ್ಲಿಂಗ್ ಟೈಮಲ್ಲಿ ಆಫ್ ಮಾಡಿರ್ತೀನಿ ಗೈಸ್, ಬಿಕಾಸ್ ನಮ್ಮ ಅಮ್ಮಂಗೆ ಟೈಮ್ ರನ್ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಸ್ವಲ್ಪ ಕರುಣೆ ಇದೆ ನೋಡಿ. ಆಗ್ಲಿ ಇಲ್ಲಿ ಸ್ಯಾರಿಗೆ ಬಂದ್ರು. ಸ್ವೆಟರ್ ಆಯ್ತು. ಆ ಕಡೆ ಸೆಕ್ಷನ್ ಸ್ವೆಟರ್ ಆಯ್ತು, ಈ ಕಡೆ ಸ್ಯಾರಿಗೆ ಬಂದಿದ್ದಾರೆ. ಸ್ಯಾರಿ ತಗೋತೀನಮ್ಮ? ಬ್ಲೌಸು ತಗೋಬೇಕು. ಮೇಡಮ್ ಅವರು ಕಡಿಮೆ ಮಾಡ್ತಾ ಇಲ್ಲ. 1,200 1350. ಎಷ್ಟು ಕಡಿಮೆ ಆಯ್ತಮ್ಮ ಈಗ? 7,500. 7,500 ರೂಪಾಯಿಲಿ 1,350 ರೂಪಾಯಿ ಈಗ ಕಡಿಮೆ ಆಯಿತು. ಅದೇನಾಗುತ್ತೆ ಕ್ಯಾಲ್ಕುಲೇಷನ್ ಮೇಲ್ಗಡೆ ಹಾಕಿರ್ತೀನಿ ನೋಡಿ. 1,300 ಮಾಡ್ಕೊಳ್ಳಿ ಮೇಡಮ್. 50 ರೂಪಾಯಿಯೂ ಬಿಡ್ತಾ ಇಲ್ಲ ನೋಡಿ. ಇಷ್ಟು ದೊಡ್ಡ ವೆಂಕಟರಮಣ ಸ್ವಾಮಿ ಹಿಂದಗಡೆ ಇಟ್ಕೊಂಡು ಈಗ ಖಜಾನಲ್ಲಿ. ಮಲ್ಲೇಶ್ವರಮಲ್ಲಿ ಜನ ನೋಡಿ ಗೈಸ್. ಗಾಡಿಗಳು ಓಡಾಡೋಕ್ಕೂ ಜಾಗ ಇಲ್ಲ. ಜನವೋ ಜನ. ಭಾನುವಾರ ಬೇರೆ ಬಂದಿದ್ದೀವಿ. ನಮ್ಮ ಅಮ್ಮ ಸ್ವೆಟರ್ ತೊಗೊಂಡಾಯ್ತು ಆ್ಯಂಡ್ ಫಸ್ಟ್ ಟ್ರ್ಯಾಕ್ ವಾಚ್ ತೊಗೊಂಡಾಯ್ತು. ನೆಕ್ಸ್ಟ್ ಐಟಮ್ ಏನಮ್ಮ? ಹಾಂ, ಕುಕ್ಕರು. ನೋಡಿ ಅಲ್ಲಿ ಕುಕ್ಕರ್ ಅಂಗಡಿ ಐತೆ ಅನ್ಬಿಟ್ಟು ನಮ್ಮ ಅಮ್ಮ ಅದ್ ನೋಡ್ಬಿಟ್ಟು ಕುಕ್ಕರು ಅಂತವ್ರೆ. ಕುಕ್ಕರ್ ತಗೋತಿಯಾ? ಕುಕ್ಕರ್ ಅದು ಅದು ಅವ್ರ ಇಷ್ಟ ಗೈಸ್. ಅದು ಇಕ್ವಿಪ್ಮೆಂಟ್ ಅವ್ರ ಕಿಚನ್ ಐಟಮ್ಗೆ ಏನ್ ಬೇಕಾದ್ರೂ ತಗೋಬಹುದು. ಮನೆ ಐಟಮ್ ತಗೋಬಹುದು, ಅವ್ರಿಗೋಸ್ಕರ ತಗೋಬಹುದು. ಈಗ 2 ಐಟಮ್ ಅವ್ರಿಗೋಸ್ಕರ ತಗೊಂಡಿದ್ದಾರೆ. ಈಗ ನೆಕ್ಸ್ಟ್ ಕುಕ್ಕರ್ ತಗೋತಾರೆ ಮನೇಲಿ ಕುಕ್ಕರ್ ಇಲ್ವಾ? ಸರಿ ಬನ್ನಿ. ಇದೇ ತರ ನನ್ನ ಮನೆ ಹೇಳಿದ್ದು. ನೋಡಿ ಗೈಸ್, ನಾನ್ ಸ್ಟಿಕ್ಕು ಈ ತರ ಹೊಸದಾಗಿ ಬಂದಿರೋದಂತೆ. ಹೋಗುತ್ತಂತೆ.
ಚೆನ್ನಾಗಿದೆ. ಎಷ್ಟಿದೆ ಮೇಡಮ್ ಪ್ರೈಸ್ ಇದು? ಆಫರ್ ಹೋಗಿಲ್ಲ ಹೇಳಿ. 3025 ರೂಪಾಯಿ. ಇನ್ನೂ ಡಿಸ್ಕೌಂಟ್ ಮಾಡಿ ಮೇಡಮ್. ಚೆನ್ನಾಗಿದೆ ಅಷ್ಟೇ ಇರೋದಲ್ಲಿ. ಅವ್ರು ಹೇಳ್ತಾರದು 2,500 ಕಣಮ್ಮ, ನೀನೇನಮ್ಮ ಪಾಪ ಅವರು 3,000 ಹೇಳಿ 2,500 ಅಂತಂದ್ರು. ನೀನು ಅದನ್ನ ತಿರ್ಗಾ 2,500 ಮಾಡ್ಕೊಳ್ಳಿ ಅಂತ ಇದೆಯಲ್ಲ. ಅದನ್ನ ಈಗಲೇ ಮಾಡ್ಬಿಟ್ಟು 2500 ಮಾಡ್ಬಿಡಿ. 2570 2,570 ರೂಪಾಯಿ ಅಂತ ಕೊಡಿ ಮೇಡಮ್ ದುಡ್ಡು. 70 ರೂಪಾಯಿ ಬಿಡಿ ಸರ್. 70 ರೂಪಾಯಿ ಬಿಡ್ತಾ ಇಲ್ಲ ಸರ್. ಬಿಡಬೇಕಂದ್ರೆ ಜಾಸ್ತಿ ಮಾಡಿಬಿಡ್ರಿ. ಕೈಯಿಂದ ಯಾರು ಲಾಭ ಇಲ್ಲ ಯಾರು ಮಾಡ್ತಾರೆ? ಕುಕ್ಕರ್ ತಗೊಂಡಿದ್ದಾರೆ 2570. ಟೈಮು 28 ನಿಮಿಷ 53 ಸೆಕೆಂಡ್ ಆಗ್ತಾ ಇದೆ. ನಮ್ಮ ಅಮ್ಮ ಬಳೆ ನೋಡಕ್ ಬಂದಿದ್ದಾರೆ. ಬಳೆ ಬೇಕೇನಮ್ಮ? ನೋಡ್ಬೇಕು ಬೇಗ. ಅರ್ಧ ಗಂಟೆ ಆಯ್ತು ನಿಂದು ಟೈಮಿಂಗ್ಸು. ಇನ್ನು ಹಿಂಗೆ ನೋಡ್ಕೊಂಡು ಕೂತಿದ್ರೆ ಆಯ್ತಾ ಇರ್ತದೆ. ಬಟ್ ನಾನೇ ಒಂದು ಸ್ವಲ್ಪ ಅವಾಗ ಹೋಲ್ಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಯಾಕೆ ಅಂತಂದರೆ ಬಿಲ್ಲಿಂಗ್ ಟೈಮು ಮತ್ತು ಓಡಾಡೋ ಟೈಮ್ ಎಲ್ಲ ಒಂದು ಸ್ವಲ್ಪ ಡಿಲೀಟ್ ಮಾಡ್ತಾ ಇದ್ದೀನಿ ಗೈಸ್. ಬೇಗ ಅಂತೀಯ ಗುರು? ಅಣ್ಣಂಗೆ ಹೊಟ್ಟೆ ಸಿಗ್ತದೆ. ಗೊತ್ತಿಲ್ಲ ಗುರು. ಹಾಂ ಪಾಪ ಐದ ಹಿಡ್ಕೊಂಡು ಓಡಾಡ್ತಾವನೆ. ಆಯ್ತದಾ? ಕೈಗೆ ಹಾಕೊಂಡು ನೋಡು. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಅಂತ ಬಳೆ ತಗೋತಾ ಇದ್ದಾರೆ ನೋಡಿ. ಬಳೆ ತಗೊಬಿಟ್ಟು ಕಾಸು ಕೊಡ್ತೇ ಬರ್ತಾವ್ರು ನಮ್ಮ ಅಮ್ಮ. ಕಾಸು ಕೊಡ್ಬೇಕು ಕಣಮ್ಮ. ಎಷ್ಟಂಟಿ ಇದು? 80 ರೂಪಾಯಾ? 2 ಕಲರ್ ಬಳೆ ತಗೊಂಡಿದ್ದಾರೆ. 80 ರೂಪಾಯಿ ಆಗಿದೆ. ಟೈಮ್ ರನ್ ಆಗ್ತಾ ಇದೆ. ಸ್ಟಾಪ್ ವಾಚ್ ಆಯ್ತಾ? ಡನ್. ಎಲ್ಲ ಹಾಕ್ತೀನಿ ಗೈಸ್ ಮೇಲ್ಗಡೆ. ಇನ್ನು ಎಷ್ಟು ಉಳಿದಿರ್ಬೋದು ಅಂತ ನನಗೂ ಗೊತ್ತಿಲ್ಲ. ಅಲ್ಲಿ ಚೇಂಜ್ ನಮ್ಮ ಅಮ್ಮನ ನೋಡ್ಬಿಟ್ಟು ಸ್ಟಿಕ್ಕರ್ ನೋಡ್ತಾವ್ರೆ ನೋಡಿ ಗೈಸ್. ಮೆಹಂದಿ ಬೇಕೇನಮ್ಮ? ಸೇಫ್ಟಿ ಪಿನ್ ತಗೊಂಡು ಕುಚ್ಚು ಇರಲಿ ನನ್ನ ಕಡೆಯಿಂದ. ನಿಮ್ಗೆ ಬೇಕಾಗುತ್ತೆ ಅವಾಗವಾಗ. ಹಾಂ ಜಾಸ್ತಿ ಸಣ್ಣ ತಗೋಬೇಡ, ಮೀಡಿಯಮ್ ಆಗಿರೋ ತಗೋ. ಕಲರ್ ಹಾಕ್ತೀಯ ನೀನು? ಹಾಂ ನೋಡಿ ಕಲರ್ ತೊಗೊಂಡವ್ರೆ ಸ್ಟಿಕ್ಕರ್ನ. ಹಾಕೋಣ ಅಂತಿದ್ದೀನಿ. ಚೆನ್ನಾಗೈತೆ ನೋಡಮ್ಮ, ತೋರ್ಸಮ್ಮ. ಚೆನ್ನಾಗಿ ಕಾಣಿಸುತ್ತಮ್ಮ. ಅವು ರಿಯಲಾಗಿ ಗೈಸ್ ವ್ಯಾನಿಟಿ ಬ್ಯಾಗ್ ನೋಡ್ತಾ ಇದ್ದಾರೆ. ಒರಿಜಿನಲ್ ಗೂಚಿ ಅಲ್ಲ, ಡೂಪ್ಲಿಕೇಟ್ ಗೂಚಿ ಇದು. ಅಮ್ಮ ನೋಡ್ತಾ ಇದ್ದಾರೆ. ಪ್ರೈಸ್ ಅವರು 650 ಹೇಳ್ತಾ ಇದ್ದಾರೆ. ಫೈನಲ್ 500ಕ್ಕೆ ಹೇಳ್ತಾ ಇದ್ದೀವಿ. ಹಾಂ 500 ಮಾಡ್ಕೊಳ್ಳಿ. ಇರಲಿ 480. ಅಮ್ಮ ಯಾಕೆ ಇಷ್ಟಪಟ್ಬಿಟ್ಟವ್ರೆ. ಗೋಗ್ರಿನ ಇಷ್ಟಪಟ್ಟಿದ್ದಾರೆ. ಹೌದ್ಯಾ? ನೋಡಿ ಆಂಟೀಸ್ ಥಿಂಗ್ಸ್ ಇದು. 400 ಅವರು 550 ಹೇಳ್ತಾ ಇದ್ದಾರೆ, ಇವ್ರು 450 ಹೇಳ್ತಾ ಇದ್ದಾರೆ. ಬಟ್ ಫೈನಲ್ ಆಗಿ ಏನು ಮಾಡೋಕ್ಕಾಗಲ್ಲ. 100 ರೂಪಾಯಿಗೆಲ್ಲ ಬಾರ್ಗೇನ್ ಮಾಡೋಕ್ಕಾಗಲ್ಲ. 550 ಕೊಟ್ಟು ತೊಗೋತಾ ಇದ್ದೀವಿ ಇದನ್ನು. ಹಾಕಮ್ಮ ನೋಡೋಣ ಹೆಂಗೆ ಕಾಣಿಸುತ್ತೆ. ಒರಿಜಿನಲ್ ಗೂಚಿ ಆಯಿತಾ? ತೋರಿಸು ವಿಡಿಯೋಗೆ. ಚೆನ್ನಾಗಿದೆ. ಅಮ್ಮ ಇಷ್ಟಪಟ್ಟು ತಗೊಳ್ಳಿ. ಇದರೊಳಗಡೆ ಕಂಪಾರ್ಟ್ಮೆಂಟ್ಸ್ಗಳಿದೆ. ವ್ಯಾನಿಟಿ ಬ್ಯಾಗ್ಗೆ ಇದು ಲೆದರ್ ಬೆಲ್ಟ್ ಇದೆ. ಹೊರಗಡೆ ಏನಾದ್ರು ಇಟ್ಕೋಬೋದು. ಇದರೊಳಗಡೆ ಏನು ಫೋನ್ ಇಟ್ಕೋಬೋದು. ಈಗ ಬಸ್ ಫ್ರೀ ಆಧಾರ್ ಕಾರ್ಡ್ ಇಟ್ಕೊಬೋದು, ಬಟ್ಟೆ ಇಟ್ಕೊಬೋದು, ಎಲ್ಲ ಇಟ್ಕೊಂಡು ಓಡಾಡ್ಬೋದು. ಅಮ್ಮಂಗೆ ಅತಿಕಂತ ಊರಿಗೆಲ್ಲ ಹೋದರೆ ಬೇಕಾಗುತ್ತೆ. ಗೈಸ್ ಹಂಗೆ ಮಧ್ಯ ಸ್ಟಾಪ್ ವಾಚ್ನ ಸ್ಟಾಪ್ ಮಾಡಿಬಿಟ್ಟು ಎನರ್ಜಿ ಡ್ರಿಂಕ್ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಬಿಕಾಸ್ ನಮ್ಮ ಅಮ್ಮ ಅವರ ಫಂಡಲ್ಲಿ ನಮಗೆ ಜ್ಯೂಸ್ ಕೊಡಿಸ್ತಾ ಇದ್ದಾರೆ. ನಿನ್ನ ದುಡ್ಡು ಕೊಡಬೇಕು, ನಾನು ಕೊಡೋದ? ಆಯ್ತು ಕೊಡ್ತೀನಿ ಅಂತ ಅವ್ರೆ. ಓಕೆ ಸೆಲ್ಫಿ ಬೇಕಾ? ಯಾರ ಜೊತೆ ಬೇಕಾ? ನನ್ನ ಜೊತೆ ಬೇಕಾ ನಮ್ಮ ಅಮ್ಮನ ಜೊತೆ ಬೇಕಾ? ಅಮ್ಮ ಆಗಲೇ ಮಾತುಕತೆ ಕೂತಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸ್ ಇವರು. ಬಟ್ ನಮ್ಮ ಅಮ್ಮಂಗೆ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ, ಇಲ್ಲಿ ಚೆನ್ನಾಗಿ ಮಾತಾಡ್ತೀರಾ, ವ್ಲಾಗಲ್ಲಿ ಚೆನ್ನಾಗಿ ಮಾತಾಡಲ್ಲ ಅಂತ. ನೋಡಮ್ಮ ನೋಡು, ಸಬ್ಸ್ಕ್ರೈಬರ್ಸೇ ಹೇಳ್ತಾ ಇದ್ದಾರೆ ನೀನು ಮಾತಾಡ್ಬೇಕಂತೆ. ಹಂಗೆ ಗ್ಯಾಪಲ್ಲಿ ಮೊಸರನ್ನ ತಿನ್ನೋಣ ಅಂತ ಬಂದಿದ್ದೀವಿ. ನಾನು ಮೊಸರನ್ನ ತೊಗೊಂಡಿದ್ದೀನಿ. ಆ್ಯಂಡ್ ನಮ್ಮ 5 ಮಸಾಲೆ ದೋಸೆ ವಿತ್ ಉದ್ದಿನ ವಡೆ. ಏನು ಕಾಂಬಿನೇಷನ್ ಗುರು ಇದು? ಆ್ಯಂಡ್ ನಮ್ಮ ಅಮ್ಮನ ಆ್ಯಸ್ ಯೂಶ್ವಲ್ ಎವರ್ ಟೈಮ್ ಫೇವ್ರೇಟ್ ಮಸಾಲೆ ದೋಸೆ ತಿಂತಾ ಇದ್ದಾರೆ. ಸೊ ಇದನ್ನು ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಈಗ ನೆಕ್ಸ್ಟು ಶಾಪಿಂಗ್ ಕಡೆ ಓಡೋಣ. ಸ್ಟಾಪ್ ವಾಚ್ನ ಸ್ಟಾಪ್ ಮಾಡಿದ್ದೀನಿ ಗೈಸ್. ಸ್ವಲ್ಪ ಊಟ ಮಾಡಿಕೊಂಡು ಈಗ ಬಂದಿರೋದು ನಾವು. ನಮ್ಮ ಅಮ್ಮ ಬೆಡ್ ಸ್ಪ್ರೆಡ್ ತಗೋಬೇಕು ಅಂತಂದರು. ಒಂದು ದಿವಾನಕ್ಕೆ, ಒಂದು ಕಿಂಗ್ ಸೈಜ್ ಬೆಡ್ಗೆ, ಆ್ಯಂಡ್ 2
ಮ್ಯಾಟ್, ಫ್ಲೋರ್ ಮ್ಯಾಟ್. ಖುಷಿ ಆಯ್ತಾನಮ್ಮ? ಚೆನ್ನಾಯ್ತಾ? ಅದಕ್ಕೆ ಬಿಲ್ಲು 1290 ರೂಪಾಯಿ ಆಗಿದ್ದಾರೆ. ನೆಗೋಷಿಯೇಬಲ್ ಇದು ಆಫರಾ? ಇನ್ನೊಂದು ಸ್ವಲ್ಪ ಕಡಿಮೆ ಮಾಡಿ. 1290 ಹೇಳಿದ್ದಾರೆ. ಕೊಡಿ ಮೇಡಮ್, ತೆಗಿತಾವ್ರಾಗಲಿ ಮೇಡಮ್ ಕ್ಯಾಶಿಯರ್. 1200 ರೂಪಾಯಿ ಮಾಡ್ಕೊಳ್ಳಿ. 1200 ಮಾಡ್ಕೊಳ್ಳಿ. 300 ಚೇಂಜ್ ಕೊಡಿ. ಇರ್ಲಿ ಪರವಾಗಿಲ್ಲ, ಚೇಂಜ್ ಇಲ್ಲ. ಇನ್ನು 20 ರೂಪಾಯಿ ಐತೆ ನೋಡಿ. ಫೈನಲಿ ಆಂಟಿ ನೈಟಿನ್ ನೋಡ್ತಾ ಇದ್ದಾರೆ. ಇವೆರಡು ಕಲರ್ ನೈಟಿ ನೋಡಿದ್ದಾರೆ. ಎಲ್ಲೋದ್ರು ನೈಟಿ ಫೈನಲ್ ಆಗಿ ಫೈನಲ್ ಟಚ್ ಕೊಡೋದು ಬಿಡಲ್ಲ ನಮ್ಮಮ್ಮ ನೋಡಿ. ಸಾಕು ಬಿಡಮ್ಮ, 2-3 ತಗೋ ಸಾಕು. ನಿನ್ನ ಹತ್ರ ಎಷ್ಟೈತೆ ಬಜೆಟ್ ನಿನ್ನ ದುಡ್ಡಿನ್ನ? ಹಾಂ ನೋಡಿ, ಈ 3 ನೈಟಿಗೆ ಎಷ್ಟಿದೆ ಅಮ್ಮ ನಿನ್ನ ಹತ್ರ ಕ್ಯಾಶಿನ? ಉಳಿದಿರೋ ಕ್ಯಾಶು 1.5. ಇನ್ನು 1 ರೂಪಾಯಿನೂ ಇಲ್ಲ. 10,000 ಡಮಾರು ಸಿಂಕ್ ಮಾಡ್ಬಿಟ್ರ? 2,000 ಇದ್ದಂಗಿತ್ತು. 500 ಪರ್ಸೆಲ್ಲ ಸಿಂಕ್ ಮಾಡ್ಬಿಟ್ಟಾರೆ. ಏನೋ ಗೊತ್ತಾಯ್ತಲ್ಲ ಗೈಸ್. ಈಗ 3 ನೈಟಿಗೆ 1,500 ಕೊಟ್ಟು ತಗೊಂತ ಇದ್ದಾರೆ. ಪೈಸಾ ಎಲ್ಲ ಹೊಡೀಸ್. ಟೈಮಿಂಗ್ಸ್ ಅದು ಎಲ್ಲೋ ಹೋಯ್ತೋ ಏನೋ ಗೊತ್ತಿಲ್ಲ ಗೈಸ್. ಆದ್ರೂ ಗೈಸ್ ಫೈನಲಿ ಮನೆಗೆ ಬಂದ. ನಮ್ಮಮ್ಮ ಶಾಪಿಂಗ್ ಮಾಡಿರೋ ಐಟಮ್ಗಳು 10,000 ರೂಪಾಯಿಗಳಿಗೆ ಇಷ್ಟು ಚಂದ ವಸೂಲಿ ಮಾಡ್ಕೊಂಡು ಬಂದಿದ್ದಾರೆ ನೋಡಿ. ಖುಷಿ ಆಯ್ತೇನಮ್ಮ? ಸುಸ್ತಾಗ ಹೋದ್ರು ನಮ್ಮಮ್ಮ. ಆ್ಯಂಡ್ ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದಾರೆ. ಇದು ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ನೋಡೋಣ ಬನ್ನಿ. ಮೇನ್ ಕುಕ್ಕರ್ ಅಂತ ಇದ್ರು. ಕುಕ್ಕರ್ ತಗೊಬಿಟ್ರು. ಆ್ಯಂಡ್ ಖುಷಿ ಆಯಿತು ತಾನೇ ನಿನಗೆ? ಖುಷಿಯಾಗಿರೋದ್ರಿಂದ ಈ ವ್ಲಾಗ್ನ ನೀನು ಎಂಡ್ ಮಾಡಬೇಕು. ಓಕೆ, ಲೈಕ್ ಶೇರ್ ಕಮೆಂಟು. ಮದನ್ ಗೌಡ, ಮಧುಗೌಡ, ನಿಖಿಲ್ ನಿಶಾ ಯೂಟ್ಯೂಬ್ ಚಾನಲ್. ಥಮ್ಸ್ ಅಪ್ ಕೊಡೊಂದು.